ಹಾಯ್ ಫ್ರೆಂಡ್ಸ್, ನಾನು ನಿಮ್ವಾಣಿ. ಇವತ್ತು ಫಟಾಫಟಾಗಿ ಗೀ ರೈಸ್ನ ಯಾವ ರೀತಿ ಮಾಡೋದನ್ನ ನಾನು ತೋರಿಸ್ತೀನಿ. ನಾನಿಲ್ಲಿ 3 ಮೀಡಿಯಂ ಸೈಜ್ನ ಈರುಳ್ಳಿ, 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ, 1 ಇಡಿ ಮೆಂತ್ಯನ ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂಥ 10 ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ನಾವೆಲ್ಲ ಹಾಕಬೇಕು. ಅದಾದ ನಂತರ ಸ್ಪೈಸಸ್ಸು ತುಂಬ ಇಂಪಾರ್ಟೆಂಟು. ನೀವು ಎಲ್ಲ ಥರದ ಸ್ಪೈಸಸ್ನ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಚಕ್ಕೆ, ಲವಂಗ, ಸ್ಟಾರು, ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆ ಕೊಡಲಿಕ್ಕೆ ಅಂತಂದು 6 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ನಾವು ತೊಗೊಂಡಿರ್ತಕ್ಕಂಥ ಎಲ್ಲ ಸ್ಪೈಸಸ್ನ ಹಾಕಿ ಬಾಡಿಸ್ಬೇಕು. ಸ್ಪೈಸಸ್ನ ಎಲ್ಲ ಹಾಕಿದ ಮೇಲೆ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಸೀಳ್ ಇಟ್ಟಿರ್ತಕ್ಕಂತಹ ಮೆಣಸಿನ್ಕಾಯಿನ ಹಸಿ ಸ್ಮೆಲ್ ಹೋಗೋ ತನಕ ಉರಿಬೇಕು. ನಂತರ ನಾವು ಸ್ಲೈಸ್ ಆಗಿ ಹೆಚ್ಚಿಟ್ಟಿರ್ತಕ್ಕಂತಹ ಈರುಳ್ಳಿನ ಕೂಡ ಹಾಕಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಕೂಡ ಬಾಡಿಸ್ಬೇಕು. ಇದು ಚೆನ್ನಾಗಿ ಬಾಡಿದ ನಂತರನೇ ನಾವು ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂತಹ ಕೊತ್ತಂಬರಿ, ಪುದೀನ, ಮೆಂತ್ಯನ ಹಾಕಿ ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ನಾವು ಬಾಡಿಸ್ಬೇಕು. ಈ ಒಂದು ರೆಸಿಪಿಗೆ ಕಾಯಿ ಹಾಲು ತುಂಬ ಇಂಪಾರ್ಟೆಂಟು. ನಾನು ಹಾಗಾಗಿ ಅರ್ಧ ಹೋಳಿಗೆಯಷ್ಟು ಕಾಯಿನ ತುರ್ಕೊಂಡು ನಾನು ಅದರಿಂದ ಹಾಲನ್ನ ತಗೊಂಡಿದ್ದೀನಿ. ಆ ಹಾಲನ್ನ 2 ಲೋಟದಷ್ಟು ಹಾಕಿ ಹಾಗೆಯೇ ಅದ್ರ ಜೊತೆಗೆ 2 ಲೋಟ ನೀರು ಹಾಕಿದ್ದೀನಿ. ಏಕೆಂದರೆ ನಾನೀಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿರೋ ಕಾರಣಕ್ಕೋಸ್ಕರ ಆ 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರು ಹಾಕಬೇಕಾಗುತ್ತೆ. ಹಾಗಾಗಿ 2 ಲೋಟ ನೀರು ಹಾಗೆ 2 ಲೋಟ ಕಾಯಿ ಹಾಲನ್ನ ನಾನಿಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಅರ್ಧ ಗಂಟೆ ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ನೆನೆಸೋದ್ರಿಂದ ಅನ್ನ ಸಾಫ್ಟಾಗಿ ನಮಗೆ ಬರುತ್ತೆ. ಆ ಕಾರಣಕ್ಕೋಸ್ಕರ ನೀವಿಲ್ಲಿ ಅಕ್ಕಿ ಹಾಕಿದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲಿ ಹಾಕೊಳ್ಳಿ. ಹಾಕಿ 10ರಿಂದ 15 ನಿಮಿಷ ಬಿಡಿ. ಅದಾದಮೇಲೆ ನಾವು 4ರಿಂದ 5 ಸ್ಪೂನಷ್ಟು ತುಪ್ಪನ ಇದ್ರ ಮೇಲೆ ಹಾಕಿದರೆ ಈಗ ರೆಡಿ ಆಯಿತು. ಗೀ ರೈಸ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಹಾಗಾದರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ.